A9 ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿವಸ ನಮ್ಮ ರಾಜ್ಯದ ಅಧ್ಯಕ್ಷರಾದ ಶ್ರೀ ಮೋತಿರಾಮ್ ಚವಾಣ್ ಸಂಘ ರೈತ ಸಂಘ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ್ ಮಾತೆ ಈ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷನಾಗಿ ನನಗೆ ನೇಮಕ ಮಾಡಿಕೊಂಡಿದ್ದಾರೆ. ಹಾಗೂ ಪ್ರತಿ ತಾಲೂಕಿನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಎಲ್ಲರೂ ಆಗಮಿಸಿದ್ದಾರೆ. ಅವರಿಗೆಲ್ಲರಿಗೂ ನಾನು ನಮಸ್ಕಾರ ಹೇಳುತ್ತಾ, ಮತ್ತೆ ಈ ಜಿಲ್ಲೆಗೆ ನನಗೆ ಅಧ್ಯಕ್ಷನಾಗಿ ಮಾಡಿದ ಖುಷಿ ಪಡ್ತಾ ಇದ್ದೀನಿ. ಹಾಗೂ ಈ ರೈತ ಸಂಘ ನಮ್ಮ ಸಂಘಟನೆ ರೈತರಿಗೆ ಎಲ್ಲಿ ತೊಂದರೆ ಆಗ್ತದಲ್ಲ, ತಾಲೂಕಾಗ್ಲಿ ಜಿಲ್ಲೆಯೊಳಗಾಗ್ಲಿ ಎಲ್ಲೇ ಆಗ್ಲಿ, ನಾವು ಅವ್ರು ನೆನ್ಸಿದ್ರೆ ಸಾಕು, ನಾನು ಅಲ್ಲಿ ಹಾಜರಿರ್ತೀನಿ. ಮತ್ತ ಇನ್ನೊಂದೇನಪ್ಪಾ ಅಂತಂದ್ರೆ, ಈ ಸಂಘಟನೆ ಒಳಗೆ ಯಾವ್ದು ಜಾತಿ ಭೇದ ಭಾವ ಯಾವ ಮಾಡಲ್ಲ. ನಾವು ಎಲ್ಲರೂ ರೈತರೇ. ರೈತ ಸಂಘಟನೆಗೆ ಏನೇ ತೊಂದರೆ ಆದ್ರೆ, ರೈತರಿಗೆ ಏನೇ ತೊಂದರೆ ಆದ್ರೆ ನಾನು ಅಲ್ಲಿ ಹಾಜರಿರ್ತೀನಿ. ನನ್ನ ಭರವಸೆ ಇಟ್ಟ ರಾಜ್ಯಾಧ್ಯಕ್ಷರನ್ನು ನೇಮಕ ಮಾಡಿಕೊಂಡಿದ್ದಕ್ಕಾಗಿ ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನು ಹೇಳುತ್ತಾ, ಹಾಗೂ ತಾಲೂಕಿನ ಎಲ್ಲಾ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಮಾತು ಮುಗಿಸ್ತೇನೆ. ನನ್ನ ಹೆಸರು ವಿಜಯ್ ಕುಮಾರ್ ಮೋಹನ್ ಸಿಂಗ್ ರಾಠೋಡ್. ನಮಸ್ಕಾರ. ನಾನು ಜೈ ಜವಾನ್ ಜೈ ಕಿಸಾನ್ ಸಂಘಟನೆದ ರಾಜ್ಯಾಧ್ಯಕ್ಷ ಮೋತಿರಾಮ್ ಚವಾಣ್. ಇವತ್ತ ನಮ್ ಜಿಲ್ಲೆ ಒಳಗೆ ಹಲವಾರು ಪ್ರಾಬ್ಲಮ್ ಐತಿ ರೈತರಿಗೆ. ಅದರ ಸಂಬಂಧ ನಮ್ಮ ಸಂಘಟನೆ ವತಿಯಿಂದ ನಾವು ನಮ್ಮ ಹಳಿ ಜಿಲ್ಲಾಧ್ಯಕ್ಷ ಸ್ವಲ್ಪ ಆರಾಮಿಲ್ಲ, ಏನು ಕಾರಣದಿಂದ ನಾವು ಅವ್ರಿಗೆ ಬೇರೆ ಹುದ್ದೆ ಕೊಟ್ಟಿಸಿ ಇವತ್ತು ನಾವು ಹೊಸ ಅಧ್ಯಕ್ಷ ಆಯ್ಕೆ ಮಾಡಿದೈತಿ. ಯಾಕಂದ್ರೆ ನಮ್ಮ ಇದ್ರ ಸಂಘಟನೆ ಒಳಗೆ ಸರಿಯಾಗಿ ರೈತರಿಗೆ ಬೆಂಬಲ ಕೊಡ್ಬೇಕು, ರೈತರ ಪರವಾಗಿ ಹೋರಾಟ ಮಾಡ್ಬೇಕು. ಏನು ಯಾವ ತಾಲೂಕಾಗ 13 ತಾಲೂಕು ಐತಿ ಇವತ್ತು ನಮ್ ಬಿಜಾಪುರ ಜಿಲ್ಲಾಗ. ಯಾವ ತಾಲೂಕಾಗ ಅನ್ಯಾಯ ಆಗಿದ್ರೆ ಬಿ ನಮ್ಮ ಒಬ್ಬ ಜಿಲ್ಲಾ ಅಧ್ಯಕ್ಷ ನೋಡುದು ಜವಾಬ್ದಾರಿ ಇರ್ತಾವ. ಅದ್ರ ಸಂಬಂಧ ನಾವು ಇವತ್ತಿನ ನಮ್ಮ ಬಿಜಾಪುರ ಜಿಲ್ಲಾ ಬಾರಿ ಹಿಂದೆ ಉಳಿದಿದೆ. ಅದ್ರ ಸಂಬಂಧ ನಾನೇ ರಾಜ್ಯಾಧ್ಯಕ್ಷ ಆಗಿ ಜಿಲ್ಲಾ ಜವಾಬ್ದಾರಿ ಮತ್ತೆ ತಾಲೂಕಾಗಳ ಜವಾಬ್ದಾರಿ ನಾನೇ ಇಷ್ಟು ದಿವಸ ಹೊತ್ಕೊಂಡ ಜಕ್ಕೊಂಡು ಹೊಂಟಿದ್ದೆ. ಅದ್ರ ಸಂಬಂಧ ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷ ಒಬ್ರಿಗೆ ಆಯ್ಕೆ ಮಾಡ್ಕೇಸಿ ನಮ್ಮ ಜಿಲ್ಲಾ ಒಳಗೆ ಒಬ್ರಿಗೆ ಅಧ್ಯಕ್ಷ ಕೊಟ್ಟಿದ್ದು. ನಮ್ದು ಏನ್ ಆಸೆ ಐತೆ ಅಂದ್ರೆ, ಎಲ್ಲಾ ರೈತರಾಗ್ಲಿ, ಕೂಲಿ ಕಾರ್ಮಿಕರದಾಗ್ಲಿ, ಎಲ್ಲಾ ಪ್ರತಿಯೊಂದು ಜಾತಿದಾಗ್ಲಿ ಏನು ಅನ್ಯಾಯ ಆದ್ರೆ ನಮ್ ಜಿಲ್ಲಾ ಅಧ್ಯಕ್ಷ ನಮ್ಗೆ ನ್ಯಾಯ ಒದಗಿಸ್ಕೊಡ್ತಾವ ಕೇಸಿ ನಮ್ ಕನಸು ಇಟ್ಕೊಂಡ್ ಕೇಸಿ ನಾವು ಅವ್ರಿಗೆ ಜಿಲ್ಲಾ ಅಧ್ಯಕ್ಷ ಆಯ್ಕೆ ಮಾಡಿದೈತಿ. ಮತ್ತ ನಮ್ ತಿಕೋಡ ತಾಲೂಕಾ ಒಳಗ ಒಂದು ಹೋರಾಟ ಇಟ್ಟಿದೈತಿ. ನಾವು ಹಾದಿ ರಸ್ತೆ ಸಂಬಂಧ ಹಲವಾರು ರೈತರಿಗೆ ಪ್ರಾಬ್ಲಮ್ ಐತಿ. ರೈತರ ಸಾಲ ಮನ್ನಾ ಇದು ನಮ್ ಜಿಲ್ಲಾ ಅಧ್ಯಕ್ಷ ನೇತೃತ್ವದ ಒಳಕ ನಾವು ಎಲ್ಲಾರು ಸೇರಿ ಒಂದ್ ಡೇಟ್ ಫಿಕ್ಸ್ ಮಾಡ್ಕೇಸಿ ಒಂದ್ ತುಸು 4-5 ದಿವಸ ನಾವು ದೊಡ್ಡ ಒಂದು ಹೋರಾಟ ಇಟ್ಟು ತಹಸೀಲ್ದಾರ್ ಆಫೀಸ್ ಹತ್ರ, ತಿಕೋಟ ಹೊಸ ತಹಸೀಲ್ದಾರ್ ಆಫೀಸ್ ಆಗ್ಯಾವ, ತಹಸೀಲ್ದಾರ್ ಆಫೀಸ್ ಹತ್ರ ಪ್ರತಿಭಟನೆ ಮಾಡೋರಿದ್ವಿ. ಎಲ್ಲಾರು ಅದಕ್ಕೆ ಸಿದ್ಧತೆ ಮಾಡ್ತಾ ಇದೀವಿ. ಎಲ್ಲ ಮೀಟಿಂಗ್ ನಡೆದ ಅದೇ ನಾವು ಎಲ್ಲಾ ರೈತರಿಗೆ ತಹಸೀಲ್ದಾರ್ ಅನ್ಕ ನಮ್ ಹಾದಿ ಮಾಡಿಕೊಟ್ರೆ ನಮ್ ರೈತರಿಗೆ ಅಲ್ಲಿ ನಾವ್ ಏನು ಒಂದ್ 4-5 ಅರ್ಜಿಗಳು ಕೊಟ್ಟಿದ್ದೈತಿ ತಿಕೋಟ ತಾಲೂಕಾ. ಆದ್ರೆ ನಾವೇನು ಹೋರಾಟ ಮಾಡೋದು ಜरूरत ಇಲ್ಲ. ಈ 4-5 ದಿವಸ ಆಗ್ಲಿಕ್ಕಂದ್ರೆ ನಾವು ಟೈಮಿಂಗ್ ಕೊಟ್ಟಿದ್ ಟೈಮಿಂಗ್ ಪ್ರಕಾರ ನಮ್ ಟೈಮಿಂಗ್ ಮುಗ್ದಾವ ಆಲ್ರೆಡಿ. ಅದ್ರ ಸಂಬಂಧ ಆಗ್ಲಿಲ್ಲ. ಅದ್ರ ಸಂಬಂಧ ನಾವೆಲ್ಲರೂ ಸೇರಿ ಒಂದು ದೊಡ್ಡ ಉಗ್ರಾಗಿ ಹೋರಾಟ ಮಾಡ್ಬೇಕಂತ ನಾವೆಲ್ಲರೂ ರೈತರು ಸೇರಿ ಪ್ಲಾನ್ ಮಾಡಿದೈತಿ. ಮುಂದೆ 4-5 ದಿವಸ ಹೋಗಿ ನಾ ಕಾಯ್ಬೇಕಂತ ಒಂದು ನಿರ್ಧಾರಕ್ಕೆ ಬಂದಿವಿ. ಆಗ್ಲಿಕ್ಕಂದ್ರೆ ನಮ್ ಜಿಲ್ಲಾ ಅಧ್ಯಕ್ಷ ನೇತೃತ್ವದೊಳಗೆ, ತಾಲೂಕಾ ಅಧ್ಯಕ್ಷ ನೇತೃತ್ವದೊಳಗೆ, ನಮ್ ತಿಕೋಟ ತಾಲೂಕಾ ಅಧ್ಯಕ್ಷ ನೇತೃತ್ವದೊಳಗೆ ನಾವೆಲ್ಲರೂ ಸೇರಿ ರೈತರ ನೇತೃತ್ವದ ಒಂದು ಹೋರಾಟ ಉಗ್ರಾಗಿ ಹೋರಾಟ ಮಾಡ್ಬೇಕಂತ ನಿರ್ಧಾರ ಮಾಡಿದೈತಿ. ನಮಸ್ಕಾರ. ನನ್ನ ಹೆಸರು ಮೋತಿರಾಮ್ ಚವಾಣ್, ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ರಾಜ್ಯಾಧ್ಯಕ್ಷ. ಇವತ್ತು ಬಿಜಾಪುರ ಸಿಟಿ ಒಳಗೆ 35 ವಾರ್ಡ್ಗಳೊಳಗೆ ಏನು ಸಮಸ್ಯೆ ಬಂದ್ರೆ ನಮ್ ಜಿಲ್ಲಾ ಅಧ್ಯಕ್ಷನೇ ನೋಡ್ಕೋಬೇಕು. ಎಲ್ಲರಿಗೂ ಯಾರಿಗೆ ಏನೇ ಆಗ್ಲಿ ನಮ್ ಸಂಘಟನೆಗೆ ಏನೇನ್ ಹೋರಾಟ ಮಾಡುದು ತಿಳುವಳಿಕೆ ಐತಿ ಎಲ್ಲ ಅದನ್ನ ಮಾಡ್ಕೋಬೇಕು. ಮತ್ತೆ 13 ತಾಲೂಕಾ ಏನ್ ನಮ್ ಬಿಜಾಪುರ ಜಿಲ್ಲಾಗೆ ಸಂಬಂಧಪಟ್ಟಿದ್ 13 ತಾಲೂಕಾ ಇತ್ತು. ಆ 13 ತಾಲೂಕಾ ಒಳಗೆ ಏನು ಯಾರ ರೈತರಿಗೆ ಸಮಸ್ಯೆ ಆದ್ರೆ ಬಿ ನಮ್ಮ ತಾಲೂಕಾ ನಮ್ ಜಿಲ್ಲಾ ಅಧ್ಯಕ್ಷನೇ ಅದಕ್ಕೆ ಎಲ್ಲಾ ಜವಾಬ್ದಾರಿ ನಮ್ ಜಿಲ್ಲಾಧ್ಯಕ್ಷದೇ ಇರ್ತಾವ. ಯಾರಿಗೆ ಏನ್ರೆ ಕೇಳುದಿದ್ರೆ ನಮ್ ಜಿಲ್ಲಾಧ್ಯಕ್ಷ ಹತ್ರ ಬಂದ್ಕೇಸಿ ನೀವು ಚರ್ಚೆ ಮಾಡ್ಕೇಸಿ ನೀವು ನಮ್ ಜಿಲ್ಲಾಧ್ಯಕ್ಷ ಗಮನಕ್ಕೆ ತರ್ಬೇಕು. ಯಾಕಂದ್ರೆ ನಾನು ರಾಜ್ಯಾಧ್ಯಕ್ಷ ಗಮನಕ್ಕೆ ತರಂಗಿಲ್ಲ. ಜಿಲ್ಲೆ ಒಳಗೆ ಒಂದು ಜವಾಬ್ದಾರಿ ಇರ್ತಾವಂದ್ರೆ ಜಿಲ್ಲಾ ಅಧ್ಯಕ್ಷ ಗಮನಕ್ಕೆ ತರ್ಬೇಕು. ನೀವು ಏನೂ ರೈತರ ಬಗ್ಗೆ ಸಮಸ್ಯೆ ಆಗಲಿ, ಕೂಲಿ ಕಾರ್ಮಿಕರ ಬಗ್ಗೆ ಸಮಸ್ಯೆ ಆಗಲಿ, ಅದು ನಿಭಾಯಿಸೋದು ಶಕ್ತಿ ನಮ್ ಜಿಲ್ಲಾಧ್ಯಕ್ಷಗೆ ಇರ್ತಾವ ಕೇಸಿ ನಾವು ಅವ್ರಿಗೆ ಜಿಲ್ಲಾಧ್ಯಕ್ಷ ಕೊಟ್ಟಿರ್ತೀವಿ. ನಮಸ್ಕಾರ. ನಾನು ಇಂಡಿ ತಾಲೂಕು ರೈತರ ಜೈ ಜವಾನ್ ಜೈ ಕಿಸಾನ್ ಸಂಘದ ಇಂಡಿ ತಾಲೂಕಾ ಅಧ್ಯಕ್ಷನಾದ ಶ್ರೀ ರಜಾಕ್ ಸಾಬ್ ಬಾಸೆ ಸಾಬ್ ಮುಖಾಂದರ್ ಸಾಕಿ ಹೇಳಬೇನವರಿದ್ದು, ನಾವು ಇವತ್ತ ನಮ್ಮ ವಿಜಯಪುರ ಜಿಲ್ಲೆಗೆ ಅಧ್ಯಕ್ಷರನ್ನು ನೇಮಕ ಮಾಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರಾದ ಮೋತಿರಾಮ್ ಚವಾಣ್ ಅವರು.
ಅಧ್ಯಕ್ಷತೆಂದು ನೇಮಕ ಮಾಡಿದ್ದಾರೆ. ಇವತ್ತ ಆ ಕಾರ್ಯಕ್ರಮಕ್ಕೆ ನಾವು ಎಲ್ಲಾ ತಾಲೂಕಾ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಎಲ್ಲರೂ ಇಲ್ಲಿ ಸೇರಿಕೊಂಡು ಅವರಿಗೆ ಅಧಿಕಾರವನ್ನು ಸ್ವೀಕಾರ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ದೆವು. ಈಗ ನಮ್ದು ಸಂಘದ ವತಿಯಿಂದ ಯಾವುದೇ ಸಮಸ್ಯೆ ಇರಲಿ, ಸಾರ್ವಜನಿಕರದಿರಲಿ, ಲೇಬರ್ದಿರ್ಲಿ, ಕಾರ್ಮಿಕರದಿರ್ಲಿ, ಯಾವುದೇ ಇರಲಿ, ಯಾವ ಜಾತಿ ಇದು ಅದು ಏನೂ ಸಂಬಂಧ ಇಲ್ಲ. ನಾವು ಒಂದು ಹಸಿರು ಸೈನ್ಯ ಇದ್ದಂಗ, ಮಿಲಿಟರಿ ಸೈನ್ಯ ಇದ್ದಂಗ ನಾವು ರೈತರಂದ್ರೆ ಎಲ್ಲಾರು ಯಾವುದೇ ಸಮಸ್ಯೆ ಇದ್ರೆ ನಮ್ಮಲ್ಲಿ ಬಂದ್ರೆ ತಕ್ಷಣ ಅದಕ್ಕೆ ಪರಿಹಾರ ನಾವು ಒದಗಿಸ್ಕೊಡ್ತೇವೆ. ಮತ್ತ ನಮ್ಮ ತಾಲೂಕದ ಶಾಸಕರಾದಂತ ಯಶವಂತರಾವ್ ಪಾಟೀಲ್ ಅವರು ರೈತರ ಮೇಲೆ ತುಂಬಾ ಕಾಳಜಿವಂತರು. ರೈತರ ಕೆಲಸ ಯಾವುದೇ ಅವರು ನಿಂದ್ರಬಿಡಂಗಿಲ್ಲ. ನಾವು ನಮ್ಮದು ಏನೇ ವಿಷಯ ಇದ್ರೆ ಅವರಿಗೆ ನಾವು ಮನವರಿಕೆ ಮಾಡಿಕೊಡ್ಬೇಕು. ಮನವರಿಕೆ ಕೊಟ್ಟ ಸಂಬಂಧಪಟ್ಟ ಇಲಾಖೆಗೆ ಅವರು ತಕ್ಷಣ ಫೋನ್ ಹಚ್ಕಿಸಿ ನಮ್ಮ ಸಮಸ್ಯೆ ಬಗೆಹರಿಸ್ತಾರ. ಒಂದು ವೇಳೆ ಸಮಸ್ಯೆ ಬಗೆಹರಿಲ್ಲಪ್ಪ ಅಂದ್ರೆ ನಾವು 15 ದಿವಸ ಅವರಿಗೆ ಟೈಮ್ ಕೊಡ್ತೇವೆ. 15 ದಿವಸದೊಳಗೆ ನಮ್ ಕೆಲಸ ಆಗ್ಲಿಲ್ಲ ಅಂದ್ರೆ ನಾವು ಹೋರಾಟಕ್ಕೆ ಇಳಿತೇವೆ. ನಮ್ ಕೆಲಸ ಬಾಯಿ ಮಾತಿಂದ ಆಯ್ತಪ್ಪ ಅಂದ್ರೆ ನಾವು ಹೋರಾಟಕ್ಕೆ ಇಳಂಗಿಲ್ಲ. ಒಂದ್ ವೇಳೆ ಆಗ್ಲಿಲ್ಲ, ಶಾಸಕರು ಹೇಳಿದ್ರು ಆಗ್ಲಿಲ್ಲ, ನಾವು ಮಾಡಿದ್ದು ಆಗ್ಲಿಲ್ಲ, ಏನೋ ಮಾಡಿದ್ದು ಆಗ್ಲಿಲ್ಲಪ್ಪ ಅಂದ್ರೆ ಮುಂದೆ ನಮ್ ದಾರಿ ನಾವು ಏನಾದ್ರು ಕಾಣ್ಕೊತೇವೆ. ಯಾವುದೇ ಸಮಸ್ಯೆ ಇದ್ರೆ ನಮ್ಮ ಸಂಘದಾಗ ನಾವು ಇದು ಮಾಡ್ತೇವೆ. 90 ಹಳ್ಳಿ ಗ್ರಾಮಗಳು, 47 ತಾಂಡೆಗಳು ನಮ್ಮ ಇಂಡಿ ತಾಲೂಕದಾಗ ವ್ಯಾಪ್ತಿಯಲ್ಲಿ ಬರ್ತಾವ. ಅದಕ್ಕೆ ನಾವು ಬೂತ್ ಮಟ್ಟ ಹಿಡ್ಕೊಂಡು ಗ್ರಾಮ ಮಟ್ಟದಾಗ ಘಟಕಗಳು ನೇಮಣಿಕೆ ಮಾಡ್ತೇವೆ. ಮಿನಿಮಮ್ ಒಂದು 20,000 ಸದಸ್ಯರು ಮಾಡ್ಬೇಕಂತ ನಾವು ಒಂದು ಹೊಂದಾಣಿಕೆ ಹಾಕೊಂಡು ಇಟ್ಕೊಂಡು ಕೂತೇವೆ. ನಮ್ದು ಯಾವುದೇ ಒಂದು ವಿಷಯ ಇದ್ರ ಎಲ್ಲಾರು ನಾವು ಸರಿಪಡಿಸಿ ನಾವೆಲ್ಲ ಮಾತಾಡ್ಕೊಂಡು ಎಲ್ಲ ಮಾಡ್ಕಿಸಿ ಆ ಸಮಸ್ಯೆ ಅಲ್ಲಿದಲ್ಲೇ ಬಗೆಹರಿಬೇಕು. ಯಾವುದೇ ಇರ್ಲಿ, ಅದು ಇದು ಸಮಸ್ಯೆ ಅನ್ನೋದೇ ಎಲ್ಲ. ಈಗ ನಮ್ಮ ಸಮಸ್ಯೆ ಇಂಡಿ ತಾಲೂಕಿಗೆ ಏನ್ ಸಮಸ್ಯೆ ಯಾವಪ್ಪ ಅಂದ್ರೆ KV ಕನೆಕ್ಷನ್ ಕೊಡೋದು ಬಹಳ ದೊಡ್ಡ ಸಮಸ್ಯೆ. ಮತ್ತ ರಸ್ತೆಗಳು ರೈತರೇ ರಸ್ತೆ ಕೊಡಲ್ಲಾಗ್ಯಾರ. ಅದಕ್ಕೆ ಯಾರು ಆಫೀಸರು ಅದಕ್ಕೆ ಹೊಂದಾಣಿಕೆ ಆಗಲ್ಲಾಗ್ಯಾರ. ಯಾವುದೇ ಏನೇ ಸಮಸ್ಯೆ ಇದ್ರು ನಮ್ಮ ತಾಲೂಕದೊಳಗೆ ಎಲ್ಲಾ ಮಾಡ್ತೇವೆ. ಅದರಂತೆ 13 ತಾಲೂಕದ ಎಲ್ಲಾ ಅಧ್ಯಕ್ಷರುಗಳು ಬಂದಿದ್ದು. 13 ತಾಲೂಕದ್ದು ಅಧ್ಯಕ್ಷ ಜವಾಬ್ದಾರಿ ಇವತ್ತು ಎಲ್ಲಾ ಮೋತಿರಾಮ್ ಚವಾಣ ನಮ್ಮ ರಾಜ್ಯ ಅಧ್ಯಕ್ಷರು ಎಲ್ಲಾ ಕೂಡಿಕಿಸಿಂದ ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರು ಕೊಟ್ಟಿದ್ದಾರೆ. ಆ ಜಿಲ್ಲಾ ಅಧ್ಯಕ್ಷರು ನಮ್ದು ಏನೇ ಸಮಸ್ಯೆ ಇದ್ರು ನಾವು ಅವ್ರಿಗೆ ತಿಳಿಸಿ, ನಮಗೆ ತಿಳಿದ್ರು ಅವ್ರು ಹೇಳ್ಬೇಕು, ಅವ್ರಿಗೆ ನಮ್ಗೆ ಏನಾಗ್ತವೆ ನಾವು ಕನ್ವಿನ್ಸ್ ಮಾಡ್ಬೇಕು. ಮಾಡಿ ಅವ್ರ ಮುಂದೆ ಇಟ್ಕಿಸಿಂದ ಆ ಸಂಬಂಧಪಟ್ಟ ಇಲಾಖೆಗೆ ಹೋಗ್ಬೇಕು. ಆ ಸಂಬಂಧಪಟ್ಟ ಇಲಾಖೆಗೆ ಹೋಗ್ಕಿಸಿಂದ ಅದು ಚರ್ಚೆ ಮಾಡಿ ಯಾವಾಗೂ ಸ್ಟ್ರೈಕ್ ಅದು ಮಾಡ್ಲಾರ್ದೇನೆ ಅದು ಸಮಸ್ಯೆ ಬಗೆಹರಿಸ್ಕೊಡ್ಬೇಕಂತ ನಾ ಅವರಿಗೆ ಕೇಳ್ಕೊತೀನಿ. ನನ್ನ ಹೆಸರು ರಜಾಕ್ ಸಾಬ್ ಬಾಷಾ ಸಾಬ್ ಮಕಾಂದಾರ್, ಇಂಡಿ ತಾಲೂಕಾ ಜೈ ಜವಾನ್ ಜೈ ಕಿಸಾನ್ ರೈತರ ಸಂಘದ ಅಧ್ಯಕ್ಷ. ನಮಸ್ಕಾರ, ನಾನು ಜೈ ಜವಾನ್ ಜೈ ಕಿಸಾನ್ ತಿಕೋಟ ತಾಲೂಕು ಅಧ್ಯಕ್ಷ ಮಾತಾಡೋದು. ಈಗ 4 ದಿವಸ 15 ದಿನ ಟೈಮ್ ಕೊಟ್ಟಿದ್ದೇವೆ ನಾವು ತಹಸೀಲ್ದಾರ್ಗೆ. ಅವರು 15 ದಿನ ಮಿಕ್ಕಿ ಹೋಯ್ತು. ಈಗ 4 ದಿವಸನ್ಯಾಗ ನಾವು ಉಗ್ರ ಹೋರಾಟ ಸತ್ಯಾಗ್ರಹ ಮಾಡ್ಬೇಕಂತ ಹೇಳಿ ನಿರ್ಧಾರ ಮಾಡಿದೀವಿ. ಈಗ ಅಷ್ಟುವರೆಗೆ ಇದನ್ನ ಮಾಡ್ಲಿಕ್ಕಂದ್ರ ನಾವು ಉಗ್ರ ಹೋರಾಟ ಮಾಡ್ತೀವಿ. ನಮ್ದು ಪೀರ್ ಸಾಬ್ ತಿಗಿಲಿಗಿದ್ರಿ. ಜೈ ಜವಾನ್ ಜೈ ಕಿಸಾನ್. ನಾವು ಹಾದಿ ಸಮಸ್ಯೆ ಇದ್ರಿ. ಒಟ್ಟು ಎಲ್ಲ ಪ್ರತಿಯೊಂದು ರೈತರಿಗೆ ಹಾದಿ ಇಲ್ಲ. ಇದು ಹೊನವಾಡ ಬನ್ನೂರ್ ಹಾದಿಲಿ ಹಿಡ್ಕೊಂಡು ಎಲ್ಲ ತರ ಹಾದಿ ಸಮಸ್ಯೆ ಇದ್ರಿ. 10 ಸಲಾರ ಮನವಿ ಕೊಟ್ಟಿದ್ವು, PSIಗೂ ಕೊಟ್ಟಿದ್ವು, ತಹಸೀಲ್ದಾರ್ ಕೊಟ್ಟಿವಿ, MB ಪಾಟೀಲ್ ತನಕ ಹೋಗ್ಬಂದು ಯಾವ ಮಾತು ಏನೋ ಕೆಲಸ ಆಗಬಾರ್ದು. ಹೇಳ್ತೀವಿ, ಸರ್ಕಾರ ಕೊಡ್ತೀವಿ, ಮಾಡ್ತೀವಿ, ಬರೀ ಇದನ್ನೇ ಹೇಳತ್ತಾರ ಅವ್ರು. ಯಾವ್ದು ಬಿ ಕೆಲಸ ಆಗಲ್ತು. ಕಬ್ಬಿನ ಟ್ರ್ಯಾಕ್ಟರ್ ಈಗ ಮುಂದಿನ ಕಬ್ಬಿನ ಟ್ರ್ಯಾಕ್ಟರ್ ಹೋಗುದು ಬಾಳ ಬಿರಿ ಐತಿ, ಕಠಿಣ ಐತಿ. ಬಂದವ್ರು ಹಾದಿ ನೋಡ್ಲಿ, ಗರಸ್ ಹಾಕ್ಲಿ, ಬೇಕಾದ್ರೆ ಏನ್ ಮಾಡ್ತಾರ ಮಾಡಿ ಒಟ್ಟು ಹಾದಿ ಮಾಡ್ಕೊಡ್ರಿ ಸಾರ್ವಜನಿಕ ರೈತರಿಗೆ. ಹಾದಿ ಸಮಸ್ಯೆ ಬಾಳ ಕೆಟ್ಟ ಐತಿ. ಒರೇ ಹೋಗುದು ಸಾಲಿ ಹುಡುಗರಿಗೆ ಒಂದು ಗಾಡಿ ಇಲ್ಲ, ಏನಿಲ್ಲ, ಬರ್ಲಾಕ್ ಹೋಗ್ಲಾಕ್, ರಜನಾಗ ಬೀಳುದು ಹೋಗುದು. ಪೀರ್ ಸಾಬ್ ತಿಗ್ನಿ ಬಿದ್ರಿ. ಬರ್ರಿ ಗಾಡಿ ಹಿಡ್ರಿ. ಕಾಣಿಸ್ತಾ ನಿಂದೆಲ್ಲ ಮೊದ್ಲೇ ನಮ್ ತಾಲೂಕಾದ ಹಿಂದಿ ತಗೋರಿ.
ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.